ತನು ಹೋಗ್ಲಿ ಬಿಡಿ, ಏನು ಮಾಡಕ್ಕಾಗಲ್ಲ. ಓಕೆನಾ? ಆದ್ರೆ ಆಯ್ಕೆ ಮಾಡಿದ್ರು ಪರವಾಗಿಲ್ಲ, ಹಾರನು. ಓಕೆ ಗೈಸ್, ಈಗ ನೀವು ನಿಮ್ಮ ಟೇಬಲ್ಗೆ ಹೋಗ್ಬೋದು. ಆಲ್ ದಿ ವೆರಿ ಬೆಸ್ಟ್. ಓಕೆ ತುಕಾಲಿ, ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ಸೂರಜ್ ಬಾರೋ, ಏನೋ ಅದು ನೋಡ್ಕೋ, ವಾಸನೆ ನೋಡ್ಕೋ. ಅಪ್ಪಡಿ ಪಡೆ ಏನ್ ಗೊತ್ತಾಗುತ್ತೆ? ಸುವರ್ಣಗೆಡ್ಡೆ, ಬೇಗ 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 ಕುಡಿ, ಬೇಗ ಕುಡಿದು. ಆಲೂಗೆಡ್ಡೆ, ಸುವರ್ಣಗೆಡ್ಡೆ. ಮಗ ಏನು ತರಲ ಬಿಡ. ಎರಡೂ ತರ್ಬೇಡ ಹೇಳ್ತಾ ಇದೀನಿ, ಒಂದ್ ತಗೋಬಾ. ಇದೆಲ್ಲ ಕಣ ಪ್ರತಿ ಸಲ ತಂದವ್ರೆಲ್ಲ ಮನೆಗೆ ಹೋಗವ್ರೆ. ಇಲ್ಲ ಇಲ್ಲ, ಯಾವನ ಇತ್ತ ಕುಕ್ಕಗ್ ಬಂದಿದೆ. ಅಂಡ್ ಕಾವ್ಯ, ಅಮ್ಮ ಅದು ಕಾಫಿ ಅಲ್ಲಮ್ಮ. ಸೂರಜ್ ಹೋಗ್ ಬರೋಕ ಕಂದ. ತುಕಾಲಿ ಅಕ್ಕ ತಿರುಗ್ಸೆ. ಓಕೆ ಸೂರಜ್ ಹೋಗ್ ಬರಗು ಮರಿ. ಬಾಟ್ಲೆ ಕೊಕ್ಕೋ ಕೊಕ್ಕೋ ಹೋಗ ಹೋಗ ಚಿನ್ನ, ಲವ್ ಯು ಡಾರ್ಲಿಂಗ್, ಹೋಗ್ ಅಲ್ವಾ? ಇರಪ್ಪ. ಗೊತ್ತಾಗ್ಲಿಲ್ಲ. ಓಯ್ ಓಕೆ, ಮೊದಲನೇದಾಗಿ ನಾವು ಕೊಟ್ಟಿದ್ದು ನಿಮ್ಗೆ ಬದನೆಕಾಯಿ ಜ್ಯೂಸ್. ನೀವ್ ತಂದಿದ್ದು ಸುವರ್ಣಗೆಡ್ಡೆ. ತಂದವ್ರು ಯಾರು? ಸೂರಜ್. ಸರ್, ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ ನಿಮ್ ಕುಕ್ಕಿಗೆ ನೀವು. ನಿನ್ ಸೋಲ್ಸಕ್ ಅವ್ರು. ಎರಡನೇದು ನಾವು ಕೊಟ್ಟಿದ್ದು ಗೋಂಗೂರ ಸೊಪ್ಪು, ನೀವ್ ತಂದಿರೋದು ಗೋಂಗೂರ ಸೊಪ್ಪು. ಇದನ್ನ ತಂದಿದ್ಯಾರು? ಕಾವ್ಯ. ಸೂಪರ್. ನಾವು ಕೊಟ್ಟಿದ್ದು ಮೂರನೇದು ತೊಂಡೆಕಾಯಿ ಜ್ಯೂಸು, ಇವ್ರು ತಂದಿರೋದು ಸೌತೆಕಾಯಿ, ಅದು ಕೂಡ ಗಾನ್. ಸೊ ನಾಲ್ಕನೇದು ನಾವು ಕೊಟ್ಟಿದ್ ನಿಮ್ಗೆ ಸ್ಪಿನಚ್ ಬ್ರೋಕೊಲಿನ ಪಾಲಕ್ ಜ್ಯೂಸ್. ಅದು ಇದು ಕೂಡ ಗಾನು. ಅದು ಅದು ಐದನೇದು ನಾನು ನಿಮಗ್ ಕೊಟ್ಟಿದ್ದು ಸೋರೆಕಾಯಿ, ನೀವ್ ತಂದಿರೋದು ಸೋರೆಕಾಯಿ. ಸೊ ಇದು ಕಾವ್ಯ ಹಾಗೂ ಸೂರಜ್ 5 ಜ್ಯೂಸ್ಗಳಲ್ಲಿ 2ನ್ನ ಸರಿಯಾಗಿ ಕಂಡಿಡಿದು 2ನೇ ಪೊಸಿಷನ್ಗೆ ಹೋಗಿದ್ದಾರೆ. ಕಂಗ್ರಾಚುಲೇಷನ್ಸ್. ಸೊ ಈ ಅಡ್ವಾಂಟೇಜ್ ಟಾಸ್ಕ್ ನ ಗೆಲ್ತಾ ಇರೋದು 3 ಜ್ಯೂಸ್ಗಳನ್ನ ಕರೆಕ್ಟ್ ಆಗಿ ಕಂಡಿಡಿದಂತಹ ನಮ್ಮ ಚಂದ್ರಣ್ಣ ಹಾಗೂ ಗೌರವ್. ಸೊ ಪೇರಿಂಗ್ ಟಾಸ್ಕ್ ಆಯ್ತು, ಅಡ್ವಾಂಟೇಜ್ ಟಾಸ್ಕ್ ಮುಗ್ದಿದೆ ಅಂಡ್ ಗೆದ್ದಿರೋದು ಯಾರು ಅಂತ ನಮಗೆ ಗೊತ್ತಾಗಿದೆ. ಆದ್ರೆ ಈಗ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್ ಏನು ಅಂತ ತಿಳ್ಕೊಳ್ಳುವಂತ ಸಮಯ. ಶೆಫ್, ಇವತ್ತು ಇವರೆಲ್ಲರೂ ರಿಬ್ಬನ್ ಪಕೋಡ ಮಾಡಿದ್ರಲ್ವಾ? ಕೆಲವೊಬ್ರು ಮಾಡಿದ ರಿಬ್ಬನ್ ಪಕೋಡ ಸಿಕ್ಕಾಬಡೆ ಸಾಫ್ಟ್ ಆಗ್ಬಿಟ್ಟಿತ್ತು. ಬಟ್ ಅದು ಕ್ರಿಸ್ಪಿಯಾಗೆ ಬರಬೇಕು ಅಂತ ಅಂದ್ರೆ ರೈಟ್ ಮೆಥಡ್ ಹೇಗೆ ಮಾಡೋದು? ನಿಮ್ ಎಲ್ರಿಗೂ ಇನ್ಕ್ಲೂಡಿಂಗ್ ರಘು ರಿಬನ್ ಪಕೋಡ ಹೇಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀನಿ. ಏನ್ ಮಾಡ್ಬೇಕಂದ್ರೆ ಅಕ್ಕಿ ಹಿಟ್ಟು ಅಂಡ್ ಕಡಲೆ ಹಿಟ್ಟು ಎರಡನ್ನ ಒಂದು ಸ್ಟ್ರೈನರ್ ಅಲ್ಲಿ ಹಾಕಿ ಸ್ಟ್ರೈನ್ ಮಾಡಿ, ಏನು ಪಾರ್ಟಿಕಲ್ಸ್ ಇಲ್ಲದೆ ಮಾಡ್ಕೊಳ್ಳಿ. ಅದರಲ್ಲಿ ಉಪ್ಪು, ಕೆಂಪು ಮೆಣಸಿನ್ಕಾಯಿ, ಅರ್ಶಿಣದ ಪುಡಿ ಹಾಕೊಂಡ್ಬಿಟ್ಟು ಬಿಸಿ ಬಿಸಿ ತುಪ್ಪ ಇಲ್ದಿರಿ ಎಣ್ಣೆ, ಆಮೇಲೆ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಅದನ್ನ ಟೆಂಪರೇಚರ್ ಸ್ವಲ್ಪ ಮೀಡಿಯಂ ಅಲ್ಲಿ ಇರಬೇಕು. ಬಿಸಿಯಾಗಿರ್ಬಾರ್ದು, ಕೋಲ್ಡ್ ಆಗಿರ್ಬಾರ್ದು. ಆ ಮೀಡಿಯಂ ಟೆಂಪರೇಚರ್ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಅಂಡ್
ಕೊಡಕ್ಕೆ ಒಂದು 5 ನಿಮಿಷ 10 ನಿಮಿಷ ಮುಂಚೆ ನೀವು ಮಾಡಿಬಿಟ್ಟು ಸ್ವಲ್ಪ ಕೂಲಿಂಗ್ ಕೊಟ್ರೆ ಕ್ರಿಸ್ಪ್ ಆಗುತ್ತೆ. ಬಿಸಿಯಾಗಿದ್ದಾಗ ಸಾಫ್ಟ್ ಆಗಿರುತ್ತೆ, ಮೆತ್ತಗಿರುತ್ತೆ. ಅಂಡ್ ನೀವು ಅಕಸ್ಮಾತ್ ಫಾರ್ಚೂನ್ ಎಣ್ಣೆ ಯೂಸ್ ಮಾಡಿದ್ರೆ ನಿಮ್ಗೆ ರಿಬ್ಬನ್ ಪಕೋಡ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಇದಾಗಿತ್ತು ಈ ವಾರದ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್. ಸೊ ಇವತ್ತಿನ ಎಪಿಸೋಡ್ ನ ಮುಗಿಸೋದಕ್ಕಿಂತ ಮುಂಚೆ ನಮ್ಮ ಕುಕ್ಸ್ ಅಂಡ್ ಕ್ವಾಟ್ಲೇಸ್ ಅಡ್ವಾಂಟೇಜ್ ಗೆದ್ದಿರೋರು ಒಬ್ಬರೇ ಇರ್ಬೋದು, ಆದ್ರೆ ನಾಳಿನ ಮೇನ್ ಟಾಸ್ಕ್ ಅಲ್ಲಿ ಈ ಅಡ್ವಾಂಟೇಜ್ ಲೆವೆಲ್ 2 ಆಡಿರುವಂತ 4 ಜೋಡಿಗಳಿಗೆ ಒಂದು ಸ್ಪೆಷಲ್ ಪವರ್ ಇದೆ. ಪವರ್ ಇರುತ್ತೆ, ಅದೇನು ಅಂತ ನಾಳೆ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಅಂತ ನಿಮ್ಗೆಲ್ರಿಗೂ ಪ್ರಾಮಿಸ್ ಮಾಡ್ತಾ, ಇದು ಕ್ವಾಟ್ಲೆಗಳ ದರ್ಬಾರ್, ಕುಕ್ಕುಗಳ ಕಾರ್ಬಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್, co-presented by Fortune Sunflower Oil ಹಾಗೂ Tide Plus, beauty partner Dazzler All Day Lip Color, co-powered by 1-3 Noodles, Swastik Stupa ಹಾಗೂ Quality Masala, special partner Sadhguru Ayurveda Gram Flow Soap. ನಾಳೆ ಸಿಗುವ, ಅಲ್ಲಿವರೆಗೂ you all take care. ಶುಭರಾತ್ರಿ. ಈಗ ಮುಂದೆ ಸ್ನೇಹಿತರನ್ನ ಇಂಪ್ರೆಸ್ ಮಾಡಕ್ಕೆ ಬರ್ತಾ ಇರೋದು ಪ್ರಶಾಂತ್. ನೂರ್ ಮೇಡಮ್ ಥೋಡ ಫ್ರೆಂಡ್ ನೋ ಭಯ ಪಡ್ಬೇಡಿ, ನೋ ಗೊಗಯ್ಯ. Me black, you white, black white pair. I will handle you with care. Means you're like a magu baby. Johnny, yes, papa. Noor, are you impressed? No. No. Think. Once things. No. All there are scrap. All people get good. Please. One time you come, or full ajeeb ho gaya. Please. Yedaka. Your eyes is like butterfly. You are not gonna get the opportunity, so I give you the opportunity. Of course. You are not gonna get it. Prashant, unfortunately, pairing ಮುಗ್ದೋಗಿದೆ. Amir, his name is Prashant and he is going to be your partner for the entire day, okay? All the best, Prashant. Your crew. So, ಈಗ ಮುಂದೆ ಅವರ ಪಾರ್ಟ್ನರ್ ನ ಇಂಪ್ರೆಸ್ ಮಾಡಕ್ಕೆ ಬರ್ತಾ ಇರೋದು ಇಟ್ ಇಸ್ ವಾಣಿ. Hello, my name is Vani. In my team, there is a tall and handsome guy, no? Waste body. Don't go, girls. Only boys go. He is much decent than these guys. If you people, any girls like him, please come with me. I'll take you guys. ನಿನ್ನೆ ಸೇಲ್ ಇಟ್ಬಿಟ್ಲು ಕಣೋ ದಿಲೀಪ. Noor, are you impressed? Yes. Okay, then you can put the garland. Okay. ಈ ಹಾರ ನನ್ಗಲ್ಲ. Come with me. ಇಲ್ಲಿರುವಂತ ನಮ್ಮ ಸ್ನೇಹಿತರನ್ನ ಇಂಪ್ರೆಸ್ ಮಾಡಕ್ಕೆ ಬರ್ತಾ ಇರೋ ಇವತ್ತರೆಗೂ ಲೈಫಲ್ಲಿ ಯಾರಿಗೂ ಇಂಪ್ರೆಸ್ ಮಾಡ್ತಿರುವಂತ ಮಿಸ್ಟರ್ ಸೂರಾಜ್. Hello. Hi. Hello. How are you? Fine. Yeah. Your name, sweet name? Zainab. Zainam. Yeah. I am your life. You are my wife. ನಿಮ್ ಮನೆ ಕರ್ಕೊಂಡೋಗಿ ಅಡಿಗೆ ಮಾಡಿಸಿ ಅಂತ ಹೇಳ್ತಾ ಇಲ್ಲ. ಇವತ್ತಿಲ್ಲ ಅಡಿಗೆ ಮಾಡೋದಕ್ಕೆ ನಿಮ್ ಜೊತೆ ಪಾರ್ಟ್ನರ್ ಯಾರು ಅಂತ ಸೆಲೆಕ್ಟ್ ಮಾಡಿ. You name? Nagam. Okay, you are Nagam. I am your Pungi. If you dance. Oh, if you dance. ನೀವು ಡ್ಯಾನ್ಸ್ ಮಾಡಿದ್ರೆ ಓಕೆ ಅಂತಿದ್ದಾರೆ. You see. Put song. ಬಂತೊಂದು ಕಲಾಕೃತಿ
ಸರ್ವಾಂಗ ನರಂ ಐತಿ ಸೌಂದರ್ಯ ಗರಂ ಐತಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ Nagam, you like him? No? He's very handsome, but no. He's handsome? Handsome, you tell. Zainam, do you like me? Yeah? I don't speak English. Then what speak? I am speak Arabic. Halabi. Arabic. Arabic. Hat ma chutto poto. This 1 week you come. Next week all that only old pace. Please no. Please come, please. I am sorry. ಈಗ ಕೊನೆಯದಾಗಿ ಉಳ್ಕೊಂಡಿರೋದು ಧನು ಹಾಗೂ ಸೋನಿ. ಅಲ್ಲೂ ಒಂದು ಹುಡುಗ ಒಂದು ಹುಡುಗಿ. ಧನು, ನಿಮ್ಮ ಟೀಮ್ಗೆ ಹುಡುಗ ಬಂದ್ರೆ ಚೆನ್ನಾಗ್ ಅನ್ಸತ್ತಾ, ಹುಡುಗಿ ಬಂದ್ರೆ ಚೆನ್ನಾಗ್ ಅನ್ಸತ್ತಾ? ಹುಡುಗಿ ಬಂದ್ರೆ. ಯು ಕ್ಯಾನ್ ಇಂಪ್ರೆಸ್ ದೆಮ್. Hello, hi, how are you? Fine. Your name? Zainab. Zainab, I am Dhanraj from Kotle Kitchen. I want sing a song for you. I am a feeling what today you me only. I am a feeling what today you my me. ಸೋನಿ, ನೀವ್ ಇಂಪ್ರೆಸ್ ಮಾಡಿ. One thing I would like to say, Chandan, Soni, Chandan, world famous, okay? Chandan have elder sister. He want younger sister. You can be his sister. He's cute. You come with me, be his sister. Unfortunately, she chose her. And you have no option. No option. Yeah, you got to choose him. Yeah. I have one option. Where is your team? Yeah, this. One option. No. Good one. ಧನು, ಹೋಗ್ಲಿ ಬಿಡಿ, ಏನು ಮಾಡಕ್ಕಾಗಲ್ಲ. ಓಕೆನಾ? ಆದ್ರೆ ಆಯ್ಕೆ ಮಾಡಿದ್ರು ಪರವಾಗಿಲ್ಲ, ಹಾರನು. ಓಕೆ ಗೈಸ್, ಈಗ ನೀವು ನಿಮ್ಮ ಟೇಬಲ್ಗೆ ಹೋಗ್ಬೋದು. ಆಲ್ ದಿ ವೆರಿ ಬೆಸ್ಟ್. ಈಗ ಈ ವಾರದ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್ ಏನು ಅಂತ ತಿಳ್ಕೊಳ್ಳುವಂತ ಸಮಯ. ಶೆಫ್, ಈಗ ಅಡ್ವಾಂಟೇಜ್ ಟಾಸ್ಕ್ ನ ಆಡಿದ್ರಲ್ವಾ, ಪೊಟ್ಯಾಟೊ ಟ್ವಿಸ್ಟರ್ ನ ಮಾಡಿದ್ರು. ಅದೇ ತರ ಪೊಟ್ಯಾಟೊ ಅಲ್ಲಿ ಸಿಕ್ಕಾಬಡೆ ಫೇಮಸ್ ಡಿಶ್ ಅಂತ ಬಂದ್ರೆ ಪೊಟ್ಯಾಟೊ ಫ್ರೈಸ್ ಅಲ್ಲ, ಅದು ಕ್ರಿಸ್ಪಿಯಾಗಿ ಬರ್ಬೇಕು ಅಂತ ಅಂದ್ರೆ ಹೆಂಗ್ ಮಾಡ್ಬೇಕಾಗತ್ತೆ? ನಾನು ಎಲ್ರಿಗೂ ಏನು ಹೇಳ್ತೀನಿ ಅಂದ್ರೆ, ಇವಾಗ ಮನೇಲಿ ಫ್ರೆಂಚ್ ಫ್ರೈಸ್ ಮಾಡಿಬಿಟ್ಟು ನಮ್ಮ ಮಕ್ಳು ಕೊಡೋದು ತುಂಬಾ ಒಳ್ಳೆ ವಿಷಯ. ಯಾಕಂದ್ರೆ ಅದರಲ್ಲಿ ಜೆನೆಟಿಕ್ ಮಾಡಿಫೈಡ್ ಪೊಟ್ಯಾಟೋಸ್ ಎಲ್ಲ ಬರಲ್ಲ ಅಂಡ್ ಆರ್ಟಿಫಿಷಿಯಲ್ ಇಂಗ್ರೀಡಿಯೆಂಟ್ಸ್ ಏನು ಇರಲ್ಲ. ನೀವೇನ್ ಮಾಡ್ಬೇಕಂದ್ರೆ ಪ್ರಾಸೆಸ್ ಸ್ವಲ್ಪ ಕಾಂಪ್ಲಿಕೇಟೆಡ್, ಬಟ್ ಔಟ್ಕಮ್ ತುಂಬಾ ಚೆನ್ನಾಗಿರುತ್ತೆ. ಫಸ್ಟ್ ಫ್ರೈಸ್ ಅನ್ನ ನೈಫ್ ಇಂದ ಕಟ್ ಮಾಡಬಹುದು, ಇಲ್ದ ಪೊಟ್ಯಾಟೊ ಕ್ಯೂಬರ್ ಇಂದ ಮಾಡಿ ಆ ಫ್ರೆಂಚ್ ಫ್ರೈಸ್ ಮಾಡ್ಕೊಂಡ್ಬಿಟ್ಟು ಅದನ್ನ ಫಸ್ಟ್ ನೀರಲ್ಲಿ ಹಾಕಿ ಬ್ಲಾಂಚ್ ಮಾಡಿ. ಅಂದ್ರೆ ನೀರನ್ನ 100 ಡಿಗ್ರೀಸ್ ತಗೊಂಡ್ಬಂದ್ಬಿಟ್ಟು ಬ್ಲಾಂಚ್ ಮಾಡಿ ಅದನ್ನ ತೆಗೆದ್ಬಿಟ್ಟು ಸೆಪರೇಟ್ ಆಗಿ ಇಡೀ ಒಂದು ಟ್ರೇಯಲ್ಲಿ ಹಾಕ್ಬಿಟ್ಟು ಅದನ್ನ ಫ್ರೀಸರ್ ಅಲ್ಲಿ ಹಾಕಿ, ಫ್ರೀಸ್ ಆದ್ಮೇಲೆ ಒಂದು 4 ಗಂಟೆ 5 ಗಂಟೆ ಆದ್ಮೇಲೆ ಫ್ರೈ ಮಾಡಿ. ಫ್ರೈ ಮಾಡುವಾಗ 140 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಆಯಿಲ್ ಅಲ್ಲಿ ಇರ್ಲಿ, ಅದು ಸೀಲ್ ಮಾಡುತ್ತೆ ಎಲ್ಲದನ್ನ. ಅದನ್ನ ತಿರ್ಗಾ ತೆಗೆದ್ಬಿಟ್ಟು ಕೂಲ್ ಮಾಡಿ, ಅಂದ್ರೆ ಫ್ರಿಜ್ ಅಲ್ಲಿ ಇಡ್ಬೋದು, ಓಪನ್ ಅಲ್ಲಿ ಇಡ್ಬೋದು. ಅಂಡ್ ಒಂದು ಹಾಫ್ ಅನ್ ಅವರ್ 1 ಅವರ್ ಆದ್ಮೇಲೆ ತಿರ್ಗಾ ಫ್ರೈ ಮಾಡಿದಾಗ ಔಟರ್ ತುಂಬಾ ಕ್ರಿಸ್ಪ್ ಆಗಿರುತ್ತೆ, ಇನ್ನರ್ ಸಖತ್ ಸಾಫ್ಟ್ ಆಗಿರುತ್ತೆ. ಕ್ರಂಚಿ ಫ್ರೆಂಚ್ ಫ್ರೈಸ್ ನಮ್ಮ ಮಕ್ಕಳಿಗೆ ಹೆಲ್ದಿಯಾಗಿ ಮನೇಲಿ ಮಾಡಿ ಕೊಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಶೆಫ್. ಇದಾಗಿತ್ತು ಈ ವಾರದ ಸನ್ಫ್ಲವರ್ ಆಯಿಲ್ ಟಿಪ್ ಆಫ್ ದ ವೀಕ್. ನಾಳಿನ ಎಪಿಸೋಡ್ ಅಲ್ಲಿ ನೋಡೋಣ ಏನೇನ್ ಅಂತ ಹೇಳ್ತಾ ಮತ್ತೆ ಸಿಗ್ತೀವಿ. ಅಲ್ಲಿ ನೋಡ್ತಾ ಇರಿ, ಇದು ಕೋಟ್ಲೆಗಳ ದರ್ಬಾರ್. ಕುಕ್ಕುಗಳ ಕಾರ್ವಾರ್, ನಾರ್ತ್ ಚೈನೀಸ್ ಸಾಸಸ್ ಹಾಗೂ ವೈಟ್ ಗೋಲ್ಡ್ ಪ್ರೆಸೆನ್ಸ್ ಕ್ವಾಟ್ಲೆ ಕಿಚನ್. Co-presented by Fortune Sunflower Oil ಹಾಗೂ Tide Plus. Beauty partner Dazzler All Day Lister. Co-powered by 1 to 3 Noodles, Swastik Stupa, Quality Masala ಹಾಗೂ ಸದ್ಗುರು ಆಯುರ್ವೇದ ಗ್ರಾಂಡ್ ಫ್ಲೋ ಸೋಪ್. ಸ್ಪೆಷಲ್ ಪಾರ್ಟ್ನರ್ಸ್ ಅರವಿಂದ್ ಪ್ರಾಪರ್ಟೀಸ್. ನಾಳೆ ಸಿಗ್ತೀವಿ, ಅಲ್ಲಿವರೆಗೂ ಯು ಆಲ್ ಟೇಕ್ ಕೇರ್. ಶುಭರಾತ್ರಿ.